ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗಿ ಹೋಗಿದೆ. ಈಗಾಗಲೇ ಹೋಟೆಲ್ ಮತ್ತು ರೆಸಾರ್ಟ್ಗಳು ಬುಕ್ಕಿಂಗ್ ಆಗಿವೆ. ಡಿ.ಕೆ. ಬಣದ ಶಾಸಕರು ರಾತ್ರಿ ದೆಹಲಿಗೆ ಹೋಗಿದ್ರೆ ಬೆಳಿಗ್ಗೆ ಎದ್ದು ಅವರು ದೆಹಲಿಗೆ ಹೋಗಿರೋದೇ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮುಗಿಸಿ ದೆಹಲಿಗೆ ಹೋಗೋ ಪ್ಲಾನ್ ಮಾಡಿಕೊಂಡಿದ್ರೆ ದೆಹಲಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ. ಹಾಗಾದರೆ DCM ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಮೀಟಿಂಗ್ ಮುಗಿಸಿ ದೆಹಲಿಗೆ ಹೋದ ಶಾಸಕರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿರೋದು ಯಾಕೆ? 50 ಶಾಸಕರನ್ನ ಕರ್ಕೊಂಡು ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹೋಗೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಯತ್ನಾಳ್ ಹೇಳ್ತಾ ಇರೋದು ನಿಜಾನಾ? ನಿಜವಾಗ್ಲೂ ಸದ್ಯಕ್ಕೆ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ? ಸಿದ್ದರಾಮಯ್ಯ ಬಣಕ್ಕೂ ಬೆವರು ಬರ್ತಾ ಇರೋದು ಯಾಕೆ? ಸತೀಶ್ ಜಾರಕಿಹೊಳಿ ಮತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಅಂತೂ ಇಂತೂ ನವೆಂಬರ್ ಕ್ರಾಂತಿ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಮೊನ್ನೆ ತಾನೇ ಸಿದ್ದರಾಮಯ್ಯ ಬೆಂಬಲಿಗರು ಯಾವ ಕ್ರಾಂತಿನೂ ಇಲ್ಲ, ಎಲ್ಲ ಬರೀ ನಿಮ್ಮ ಭ್ರಾಂತಿ, ಎಲ್ಲ ಶಾಂತಿಯಾಗಿದೆ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ರು. ನಿನ್ನೆ ತಾನೇ CM ಸಿದ್ದರಾಮಯ್ಯ ಮೈಸೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ನಾನೇ 5 ವರ್ಷ CM ಅಂತ ಹೇಳ್ತಾ ಇದ್ರು. ಯಾವಾಗ ಡಿ.ಕೆ. ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಯ್ತೋ ಆಗ ಇರಪ್ಪ ನಾನು CM ಅಂತ ಹೇಳ್ಕೊಳ್ಳೋಕೆ ಆಗದ ಹಾಗೆ ಮಾಡಿಬಿಡ್ತಾರೆ ಅಂತ ಗಾಬರಿಯಲ್ಲಿ ಸಿದ್ದರಾಮಯ್ಯ ಓಡೋಡಿ ಬೆಂಗಳೂರಿಗೆ ಬಂದಿದ್ರು. ಡಿ.ಕೆ.ಶಿ ಮನೆಯಲ್ಲಿ ಮೀಟಿಂಗ್ ಮುಗಿಸಿದ ಶಾಸಕರಲ್ಲೇ 10 ಜನರು ರಾತ್ರಿಯೇ ದೆಹಲಿಗೆ ಹಾರಿದ್ರು. ಅದಾದ ನಂತರ ಡಿ.ಕೆ. ಸುರೇಶ್ ಮಾತ್ರ ಸತ್ಯವನ್ನೆಲ್ಲ ಮಾತಾಡ್ತಾ 4 ಗೋಡೆ ಮಧ್ಯೆ ಹೈಕಮಾಂಡ್ ಹೇಳಿದ್ದನ್ನು ಮಾಧ್ಯಮಗಳ ಮುಂದೆ ಹೇಳಿ, ಒಂದು ಪಕ್ಷ ಅಂದಾಗ ಹೇಳಿದ ಹಾಗೆ ನಡೆದುಕೊಳ್ಳಬೇಕು, ಇಲ್ಲ ಅಂದರೆ ಯಾವುದೇ ಪಕ್ಷ ಉಳಿದುಕೊಳ್ಳಲ್ಲ ಅಂತ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟಿದ್ರು. ಜೊತೆಗೆ ಮಾಧ್ಯಮದವರೆಲ್ಲ ಹೋಗಿ ಕೇಳಿ ಯಾಕೆ ಡಿ.ಕೆ. ಶಿವಕುಮಾರ್ಗೆ CM ಕುರ್ಚಿಯನ್ನು ಕೊಟ್ಟಿಲ್ಲ ಅಂತ ಅನ್ನೋದನ್ನು ಹೇಳ್ತಾ, ನಮ್ಮ CM ಸಿದ್ದರಾಮಯ್ಯ ಇದ್ದಾರಲ್ಲ ಅವರು ನುಡಿದಂತೆ ನಡೆದುಕೊಳ್ತಾರೆ, ಗ್ಯಾರಂಟಿಗಳನ್ನು ನುಡಿದಂತೆ ಕೊಟ್ಟಿದ್ದಾರೆ, ಅವರು ವಚನ ಭ್ರಷ್ಟರಲ್ಲ ಅನ್ನೋದನ್ನು ಹೇಳಿ ಅವರು ಕೂಡ ಬಿಟ್ಟು ಕೊಡದೇ ಇದ್ದರೆ ಕೊಟ್ಟ ಮಾತಿಗೆ ತಪ್ಪಿದ ಹಾಗೆ ಆಮೇಲೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೀವಿ ಅನ್ನೋ ಹಾಗೆ ಮಾತನಾಡಿದರು. ಆದರೂ ಡಿ.ಕೆ. ಶಿವಕುಮಾರ್ ಹೇಳೋದು ಮಾತ್ರ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಅಂತ. ಅಲ್ಲಿಗೆ ಈ ಡಿ.ಕೆ. ಶಿವಕುಮಾರ್ ಇನ್ನು ಮುಂದೆ ಹೇಳಿದ್ದನ್ನು ಕೇಳ್ತೀನಿ ಅಂತಿದ್ದಾರೋ, ಇಲ್ಲ ಅಂದರೆ ಈ ಹಿಂದೆ ಹೈಕಮಾಂಡ್ ಮಾತನ್ನು ಕೇಳಿದ್ದೀನಿ CM ಕುರ್ಚಿಯನ್ನು ಬಿಡಿಸಿಕೊಡ್ಲಿ ಅಂತಿದ್ದಾರೋ ಅದನ್ನು ಮಾತ್ರ ಸರಿಯಾಗಿ ಹೇಳ್ತಾನೇ ಇಲ್ಲ. ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಅಂತಾರೆ, ನೋಡಿದರೆ ದೆಹಲಿಗೆ ಹೋಗ್ತಾನೆ ಇರ್ತಾರೆ. ಇವತ್ತು ಬೆಳಗ್ಗೆಯಿಂದ ಮತ್ತೆ ಡಿ.ಕೆ. ಶಿವಕುಮಾರ್ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಮಾಧ್ಯಮದವರು ಸರ್ ನಿಮ್ಮ ಬಣದ ಶಾಸಕರು ದೆಹಲಿಗೆ ಹೋಗಿರೋದು ಯಾಕೆ ಅಂತ ಕೇಳಿದರೆ, ದೆಹಲಿಗೆ ಹೋಗಿದ್ದಾರಾ? ಯಾರು ಹೋಗಿದ್ದಾರೆ? ಯಾಕೆ ಹೋದರು? ನನಗೆ ಗೊತ್ತಿಲ್ಲ, ನನಗೆ ಹುಷಾರಿಲ್ಲ, ನಾನು ಎಲ್ಲೂ ಹೊರಗೆ ಹೋಗಿಲ್ಲ, ಅವರೆಲ್ಲ ದೆಹಲಿಗೆ ಹೋಗಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಅಂದರು. ಅಯ್ಯೋ ಕರ್ಮವೇ, ಅವರದ್ದೇ ಮನೆಯಲ್ಲಿ ನಿನ್ನೆ ಮೀಟಿಂಗ್ ಮುಗಿಸ್ಕೊಂಡು ಹೋದವರೇ ಗೊತ್ತಿಲ್ಲ ಅಂದರೆ ಏನು ಮಾಡೋದು ಹೇಳಿ? ಹಾಳಾಗಿ ಹೋಗಲಿ, ಅವರು ಹೇಳಿದ್ದನ್ನು ಜನರಾದರೂ ನಂಬ್ತಾರಾ? ನಂಬಲ್ಲ. ಇರಲಿ ಬಿಡಿ, ಯಾಕೋ ಡಿ.ಕೆ.ಶಿಯನ್ನು ನೋಡ್ತಾ ಇದ್ರೆ ಸೈಲೆಂಟ್ ವಾರ್ ಏನಾದರೂ ಶುರು ಮಾಡ್ಕೊಂಡಿದ್ದಾರಾ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ವಿರುದ್ಧ ಸೈಲೆಂಟ್ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅದೇನಾದರೂ ಆಗಲಿ, ಅಣ್ಣನ ಪರ ಡಿ.ಕೆ. ಸುರೇಶ್ ಮಾತ್ರ ಗಟ್ಟಿಯಾಗಿ ನಿಂತಿದ್ದಾರೆ. ಈಗ ಸಿದ್ದರಾಮಯ್ಯ ಬಣದ ನಾಯಕರು ಇವತ್ತು ರಾತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮುಗಿಸಿ ದೆಹಲಿಗೆ ಹಾರೋಕೆ ರೆಡಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, HC ಮಹದೇವಪ್ಪ ಹಿಂಗೆ ಇನ್ನೂ 4 ಜನರಿದ್ದಾರೆ. ಅಲ್ಲಿ ಹೋಗಿ ಹೈಕಮಾಂಡ್ ಜೊತೆ ಮಾತಾಡೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಈಗ KN ರಾಜಣ್ಣ ಹೇಳ್ತಾ ಇರೋದು ನನಗೆ ಮಂತ್ರಿ ಪದವಿ ಬೇಡ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಡಿ.ಕೆ. ಬ್ರದರ್ಸ್ ಆಡೋಕೆ ನಿಂತಿರೋ ಆಟಕ್ಕೆ ನಿನ್ನೆ ಸಿದ್ದರಾಮಯ್ಯ ಮೈಸೂರು ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಿದ್ರು. ಆದರೆ ಇವತ್ತು ಬೆಳಗ್ಗೆ ಎದ್ದು ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಇನ್ನೂ 4-5 ದಿನ ನೋಡೋಣ ಅಂತ ದೆಹಲಿಯಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಹೋದರೆ 4-5 ನಿಮಿಷದಲ್ಲೇ ಏನು ಬೇಕಾದರೂ ಆಗಬಹುದು ಅನ್ನೋದು ಅವರ ಯೋಚನೆ. ಹಾಗಾಗಿ ಓಡೋಡಿ ಬರಲೇಬೇಕು. ಈಗ ಸದ್ಯಕ್ಕೆ ಡಿ.ಕೆ. ಬಣವನ್ನು ಮೊದಲು ತಣ್ಣಗೆ ಮಾಡಬೇಕು. ಅದಾದ ನಂತರ ಅವರಿಗೆ ಹೇಳಬೇಕು, ಅಯ್ಯೋ ಶಿವಕುಮಾರ, ನಿಮಗೆ ರಾಹುಲ್ ಭೇಟಿ ಮಾಡೋಕ್ಕೆ ಅವಕಾಶ ಕೊಡಬೇಕು ತಾನೇ, ನಾನು ಕೊಡಿಸ್ತೀನಿ ಅಂತ ಹೇಳಬಹುದು. ಇನ್ನು ಸತೀಶ್ ಜಾರಕಿಹೊಳಿ ಹಾಗೇನಾದರೂ ಒಪ್ಪಂದ ಆಗಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಹೇಳಲಿ ಅಂತಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಮಾತ್ರ ಡಿ.ಕೆ. ಶಿವಕುಮಾರ್ ಯಾರು ಹೈಕಮಾಂಡ್ ಭೇಟಿಯನ್ನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವು ಇರಿ ಅಂತ ಎಲ್ಲರಿಗೂ ಹೇಳಿದ್ದಾರೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ.
ಹಾಗಾದರೆ ನಿನ್ನೆ 10 ಜನ ಹೋದ್ರಲ್ಲ, ಅವರು ಹಾಗಾದರೆ ಡಿ ಕೆ ಶಿವಕುಮಾರ್ ಮಾತನ್ನು ಕೇಳದೆ ಹೋದ್ರ? ಏನೋಪ್ಪ, ಇವರು ಎಲ್ಲ ಗೊತ್ತಿದ್ದು ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಏನಂತ ಹೇಳೋದು. ಅದೇನೋ ಮಾತಾಡಲಿ ಬಿಡಿ. ಆದರೆ ಸದ್ಯಕ್ಕೆ ಡಿ ಕೆ ಬ್ರದರ್ಸ್ ಆಡ್ತಾ ಇರೋ ಆಟವನ್ನು ನೋಡ್ತಾ ಇದ್ರೆ ಕೇವಲ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದರೆ ಮಾತ್ರ ಸಾಕಾಗಲ್ಲ, CM ಪದವಿಯನ್ನು ಕೊಡಬೇಕು ಅಂತ ಕೇಳಿದರೆ ಆಗ ಅದೇನು ಮಾಡ್ತಾರೆ ಈ ಖರ್ಗೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದರಲ್ಲೂ ಈಗ ಸದ್ಯಕ್ಕೆ ಇರೋ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರನ್ನು ಇಳಿಸಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದುಕೊಳ್ಳೋದು ಕಷ್ಟ ಅಂತ ಹೇಳಬಹುದು. ಅದಕ್ಕೂ ಕೊನೆಗೆ ಡಿ ಕೆ ಬ್ರದರ್ಸ್ ಏನು ಹೇಳ್ತಾರೋ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆ ಈಗ ಹೊಸ ವಿಷಯವೊಂದು ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಅನ್ನೋದು ಈಗ ರೆಸಾರ್ಟ್ ಮತ್ತು ಹೋಟೆಲ್ ರಾಜಕಾರಣಕ್ಕೆ ತಿರುಗಿಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಹೋಟೆಲ್ ತಾಜಿನಲ್ಲಿ 24ನೇ ತಾರೀಕಿಂದ ರೂಮುಗಳನ್ನು ಬುಕ್ ಮಾಡಲಾಗಿದೆ. ಅದನ್ನು ಬುಕ್ ಮಾಡಿದವರು ಒಬ್ಬ ಪ್ರಭಾವಿ ರಾಜಕಾರಣಿ ಅನ್ನೋದನ್ನು ಹೋಟೆಲ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅದೇ ಹೆಸರನ್ನು ಕೇಳಿದರೆ, ಇಲ್ಲ ಸರ್, ಹೆಸರನ್ನು ರಿವೀಲ್ ಮಾಡೋಕ್ಕೆ ಆಗಲ್ಲ, ನಮ್ಮ ಕಸ್ಟಮರ್ ಖಾಸಗಿ ಮಾಹಿತಿಯನ್ನು ಬಿಟ್ಟು ಕೊಡಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಭಾರಿ ಪ್ರಭಾವಿ ಮಂತ್ರಿ ಅಂತಿರೋದನ್ನು ನೋಡ್ತಾ ಇದ್ರೆ ಯಾಕೋ ಅದು ಡಿ ಕೆ ಶಿವಕುಮಾರ್ ಇಲ್ಲ ಅಂದರೆ ಅವರ ಆಪ್ತರೇ ಯಾರೋ ಬುಕ್ ಮಾಡಿಕೊಂಡಿದ್ದಾರೆ ಅನ್ನಿಸುತ್ತೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿಯಾಗಿ ಪ್ರಭಾವ ಹೊಂದಿರೋದು ಅಂದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮಾತ್ರ. ಇರಲಿ ಬಿಡಿ, ಯಾರೋ ಮಾಡಿಕೊಂಡಿದ್ದಾರೆ, ಇನ್ಯಾರೋ ಹೋಗಿ ಮಲಗಿಕೊಳ್ತಾರೆ ಅಷ್ಟೇ. ಈ ಹೋಟೆಲ್ ಸಾಕಾಗಲ್ಲ ಅಂತ ಇನ್ನೂ ಒಂದು ರೆಸಾರ್ಟ್ ಕೂಡ ಬುಕ್ ಆಗಿದೆ ಅನ್ನೋ ಸುದ್ದಿಗಳು ಬಂದಿವೆ. ಹಾಗಾದರೆ ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಳ್ಳದೇ ಇದ್ದರೆ ಡಿ ಕೆ ಬಣದ ನಾಯಕರನ್ನು ಹೋಟೆಲ್ ಮತ್ತು ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡಲೇಬೇಕು. ಇನ್ನು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಮತ್ತೊಮ್ಮೆ 50 ಶಾಸಕರು ಡಿ ಕೆ ಬಳಿ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅವರಿಗೆ CM ಪದವಿಯನ್ನು ಬಿಟ್ಟು ಕೊಡದೇ ಇದ್ದರೆ BJP ಜೊತೆಗೆ ಸೇರಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ 50 ಜನರ ಲಿಸ್ಟ್ ಕೂಡ ಕೊಟ್ಟು ಅದನ್ನು 1 ತಿಂಗಳ ಹಿಂದೆಯೇ ಅಮಿತ್ ಶಾ ಅವರಿಗೆ ತಲುಪಿಸಿದ್ದಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಯತ್ನಾಳ್ ಪ್ರಕಾರ ಡಿ ಕೆ ಶಿವಕುಮಾರ್ 50 ಶಾಸಕರ ಜೊತೆ BJPಯನ್ನು ಸೇರಿಕೊಳ್ತಾರೆ ಅಂತ ಆಯಿತು. ಅದೇನೇ ಆದರೂ ಈಗ ಸದ್ಯಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ. ಸರಿ, ಅವರೇನೋ ರಾಹುಲ್ ಗಾಂಧಿಯ ಹತ್ರ ಮಾತಾಡೋಕೆ ಸಮಯವನ್ನು ಕೊಡಿಸ್ತೀನಿ ಅನ್ನೋದನ್ನು ಹೇಳಲೂಬಹುದು. ಆದರೆ ರಾಹುಲ್ ಗಾಂಧಿ ಒಪ್ಪಿಕೊಳ್ಳದೆ ಖರ್ಗೆ ಮಾತನ್ನು ಕೊಟ್ಟು ಅಲ್ಲಿ ರಾಹುಲ್ ಒಪ್ಪಿಕೊಳ್ಳದೆ ಭೇಟಿಯನ್ನು ಮಾಡದೇ ಇದ್ದರೆ ಆಗ ಏನು ತಾನೇ ಮಾಡೋಕ್ಕೆ ಆಗತ್ತೆ. ಈ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದನ್ನು ರಾಹುಲ್ ಗಾಂಧಿ ಯಾವತ್ತೂ ಕೇಳಿದ್ದಾರೋ ಗೊತ್ತಿಲ್ಲ. ಹಾಳಾಗಿ ಹೋಗಲಿ. ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಸೋನಿಯಾ ಮತ್ತು ರಾಹುಲ್ ಗಾಂಧಿಯ ಮಾತನ್ನು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳು ಶಾಸಕರು ಕೇಳ್ತಾರಾ? ಯೋಚನೆಯನ್ನು ಮಾಡಿ. ಪ್ರತಿ ಚುನಾವಣೆಯಲ್ಲಿ ಪಕ್ಷವನ್ನೇ ಮಕಾಡೆ ಮಲಗಿಸಿ ಬೇರೆ ಪಕ್ಷಗಳಿಗೆ, ಅದರಲ್ಲೂ BJPಯ ಸ್ಟಾರ್ ಪ್ರಚಾರಕರಾಗಿದ್ದಾರೆ ರಾಹುಲ್ ಗಾಂಧಿ. ಈಗ ನಮ್ಮ ರಾಜ್ಯದಲ್ಲಿ ರಾಹುಲ್ ಗಾಂಧಿಯ ಮಾತನ್ನೇ ಕೇಳೋದು ಅನುಮಾನ. ಅಂಥದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ಅದನ್ನೆಲ್ಲ ನಮ್ಮ ರಾಜ್ಯದ ನಾಯಕರು ಕೇಳ್ತಾರೆ ಅನ್ನೋದೇ ದೊಡ್ಡ ಕಾಮಿಡಿ ಅನ್ನಿಸುತ್ತೆ. ಅಲ್ಲಿಗೆ ಈಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತವನ್ನು ಡಿ ಕೆ ಶಿವಕುಮಾರ್ ಅವರೇ ಮಾಡೋಕ್ಕೆ ನಿಂತಿದ್ದಾರಾ? ಏನೋಪ್ಪ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ಗೆ CM ಪದವಿಯನ್ನು ನೀಡಿದರೆ ಸಿದ್ದರಾಮಯ್ಯ ಬಣ ಮತ್ತು ಸಿದ್ದರಾಮಯ್ಯ ಕೋಪ ಮಾಡಿಕೊಳ್ತಾರೆ. ಹಾಗೇನಾದರೂ ಆದರೆ ಸರ್ಕಾರ ಬಿದ್ದು ಹೋಗುತ್ತೆ. ಡಿ ಕೆ ಶಿವಕುಮಾರ್ಗೆ CM ಹುದ್ದೆಯನ್ನು ಕೊಡದೇ ಇದ್ದರೆ ಡಿ ಕೆ ಮತ್ತು ಬಣ ಸಿಡಿದೇಳುತ್ತೆ. ಆಗಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ. ಅಲ್ಲಿಗೆ ಇನ್ನು ಮುಂದೆ ಅದೇನು ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸದ್ಯಕ್ಕೆ ಡಿ ಕೆ ಸುರೇಶ್ ಅವರ ಎಚ್ಚರಿಕೆಯನ್ನು ನೋಡ್ತಾ ಇದ್ರೆ ಹೈಕಮಾಂಡ್ಗೆ ಬೇರೆ ಆಪ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಕೇವಲ ಅಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಕಟ್ಟಿದರೆ ಮಾತ್ರ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಮರ್ಯಾದೆ ಇರುತ್ತೆ. ಹಾಗೆಯೇ ಕೊಟ್ಟ ಮಾತನ್ನು ಉಳಿಸಿಕೊಂಡ ಹಾಗೆ, ಇಲ್ಲ ಅಂದರೆ ಇಬ್ಬರು ವಚನಭ್ರಷ್ಟರು ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದವರು ಅಂತ ಆಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಂತ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ CM ಕುರ್ಚಿಯನ್ನು ಕೊಡಿಸ್ತಾರಾ ಅಂದರೆ ನನಗೇನೋ ಅನುಮಾನ. ಯಾಕಂದರೆ ರಾಹುಲ್ ಗಾಂಧಿ ದೇಶವನ್ನೇ ಕಾಂಗ್ರೆಸ್ ಮುಕ್ತ ಮಾಡೋಕ್ಕೆ ನಿಂತಿರುವಾಗ ಇಂತಹ ನಿರ್ಧಾರಗಳನ್ನು ಯಾವಾಗಲೂ ಎಡವಟ್ಟಾಗಿ ತೆಗೆದುಕೊಳ್ತಾರೆ. ಇಲ್ಲ ಅಂದರೆ ಫಾರಿನ್ ಟ್ರಿಪ್ ಹೋಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿಯ ದೂರಾಲೋಚನೆ ಇಲ್ಲದ ನಿರ್ಧಾರಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಪತನ ಆಗೋಕ್ಕೆ ಕಾರಣ ಆಗ್ತಾ ಇರೋದು. ಅವತ್ತು ಆಗ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಆಯಿತು 2.5 ವರ್ಷ ಆದಮೇಲೆ CM ಮಾಡ್ತೀನಿ ಎಂದಿರ್ತಾರೆ.
ಈಗ ಅದು ಎಲ್ಲ ಕಡೆಯಿಂದ ರಾಹುಲ್ ಗಾಂಧಿಗೆ ಹೊಡಿತಾ ಇದೆ. ಹಾಗೇನಾದರೂ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗದೇ ಇದ್ರೆ ಮತ್ತೊಬ್ಬ ಸಚಿನ್ ಪೈಲಟ್ ಆಗ್ತಾರಾ, ಇಲ್ಲ ಅಂದರೆ ಹಿಮಂತ್ ಬಿಸ್ವಾ ಶರ್ಮಾ ಆಗ್ತಾರಾ, ಕಾದು ನೋಡಬೇಕು ಅಷ್ಟೇ. ಈಗಾಗಲೇ 24ನೇ ತಾರೀಕಿಗೆ ಹೋಟೆಲ್ ಮತ್ತು ರೆಸಾರ್ಟ್ಗಳು ಬುಕಿಂಗ್ ಆಗಿರೋದ್ರಿಂದ ಒಂದಷ್ಟು ಕುತೂಹಲವನ್ನು ಜನರಿಗೆ ಹೆಚ್ಚಿಸ್ತಾ ಇದೆ ಅಷ್ಟೇ. ಆದರೂ ಯಾರು ನಿಮ್ಮ ಪ್ರಕಾರ ಮುಂದೆ CM ಆಗಿರಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಡಿ ಕೆ ಶಿವಕುಮಾರ್ 50 ಶಾಸಕರನ್ನು ಕರ್ಕೊಂಡು ಹೋಗಿ ಮುಂದೆ ರೆಸಾರ್ಟ್ ಇಲ್ಲ ಅಂದರೆ ತಾಜ್ ಹೋಟೆಲ್ನಲ್ಲಿ ಇಟ್ಕೊಂಡು CM ಆಗೋ ಯೋಚನೆಯನ್ನು ಮಾಡ್ತಾ ಇದ್ರೆ, ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಓಡೋಡಿ ಬಂದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.